ಜಸ್ಟಿಸ್ ಸಂತೋಷ್ ಹೆಗ್ಡೆ ಆರೋಗ್ಯದಲ್ಲಿ ಚೇತರಿಕೆಯನ್ನ ಕಂಡಿದ್ದಾರೆ. ಮಣಿಪಾಲ್ ಆಸ್ಪತ್ರೆಯಿಂದ ಸಂತೋಷ್ ಹೆಗ್ಡೆ ಡಿಸ್ಚಾರ್ಜ್ ಆಗಿರುವಂಥದ್ದು. ಕಾರ್ಯಕ್ರಮದಲ್ಲಿ ಕುಸಿದು ಬಿದ್ದಿದ್ದಂತಹ ಸಂತೋಷ್ ಹೆಗ್ಡೆ ಪಿಜಿಆರ್ ಸಂಧ್ಯಾ ಅಭಿನಂದನಾ ಸಮಾರಂಭದಲ್ಲಿ ಘಟನೆ ನಡೆದಿದೆ. ತಕ್ಷಣ ಮಣಿಪಾಲ್ ಆಸ್ಪತ್ರೆಗೆ ಸಂತೋಷ್ ಹೆಗ್ಡೆಯನ್ನ ದಾಖಲು ಮಾಡಲಾಗಿದೆ. ಸ್ಪೀಕರ್ ಖಾದರ್ ಕಾರ್ನಲ್ಲಿ ಸಂತೋಷ್ ಹೆಗ್ಡೆ ಆಸ್ಪತ್ರೆಗೆ ದಾಖಲು ಮಾಡಿರುವಂಥದ್ದು. ಸಂತೋಷ್ ಹೆಗ್ಡೆ ಅವರಿಗೆ ಡಾಕ್ಟರ್ ಹರ್ಷಿತಾ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಚಿಕಿತ್ಸೆಗೆ ಸಂತೋಷ್ ಹೆಗ್ಡೆ ಅವರಿಂದ ಗುಡ್ ರೆಸ್ಪಾನ್ಸ್ ಕೂಡ ಬಂದಿದೆ. ನಿರೀಕ್ಷೆಗೂ ಬೇಗ ಚೇತರಿಸಿಕೊಂಡಿದ್ದಾರೆ ಸಂತೋಷ್ ಹೆಗ್ಡೆ. ಚೇತರಿಕೆಗೊಂಡ ಕಾರಣ ಇದೀಗ ಸಂತೋಷ್ ಹೆಗ್ಡೆ ಡಿಸ್ಚಾರ್ಜ್ ಕೂಡ ಮಾಡಲಾಗಿದೆ ಅಂತೆ. ಸೊ ವೈದ್ಯರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕುಟುಂಬಸ್ಥರೆಲ್ಲರೂ ಕೂಡ ಆಗಮಿಸಿರ್ತಾರೆ. ಸಿಕ್ಕಾಪಟ್ಟೆ ಟೆನ್ಷನ್ ಕೂಡ ಆಗಿರ್ತಾರೆ. ಮತ್ತೆ ಅಭಿಮಾನಿಗಳು ಕೂಡ ಆತಂಕಕ್ಕೊಳಗಾಗಿರ್ತಾರೆ. ವೇದಿಕೆ ಮೇಲೆ ಸಡನ್ ಆಗಿ ಕುಸಿದು ಬಿದ್ದಿರ್ತಾರೆ. ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಮನೆಗೆ ಹೊರಡಬೇಕು ಬೇಗ ಅಂತ ಕೂಡ ಹೇಳಿರ್ತಾರೆ. ಮತ್ತೆ ತುಂಬಾ ಕಡಿಮೆ ಧ್ವನಿಯಲ್ಲಿ ಸ್ಪೀಚ್ ಅನ್ನ ಮಾಡಿದ್ರು ಅನ್ನುವಂಥ ಮಾಹಿತಿ ಕೂಡ ಇದೆ. ಸೊ ಅದಾದ ನಂತರ ವಾಂತಿ ಕೂಡ ಆಗುತ್ತೆ, ವಾಮಿಟಿಂಗ್ ಕೂಡ ಆಗುತ್ತೆ. ತಕ್ಷಣ ನಾನು ಮನೆಗೆ ಹೋಗಬೇಕು ಅಂತ ಕೂಡ ಹೇಳ್ತಾರೆ. ಬಟ್ ಅಲ್ಲೇ ಇದ್ದಂತಹ ವೈದ್ಯರು CPR ನ ಮಾಡಿಬಿಟ್ಟು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಮತ್ತೆ ಆಂಬ್ಯುಲೆನ್ಸ್ ಕೂಡ ಇರೋದಿಲ್ವಂತೆ ಆ ಸಂದರ್ಭದಲ್ಲಿ. ಸ್ಪೀಕರ್ ಖಾದರ್ ಅವರ ಒಂದು ವಾಹನದಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗತ್ತೆ. ಅದಾದ ನಂತರ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಟ್ಟು ಸ್ವಲ್ಪ ಶುಗರ್ ಅಲ್ಲಿ ವೇರಿಯೇಷನ್ಸ್ ಆಗಿದೆ, ಶುಗರ್ ಲೋ ಆಗಿದ್ರಿಂದಾಗಿ ಆ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ವೈದ್ಯರು ಹೇಳ್ತಾರೆ. ಏನು ಕೂಡ ಔಟ್ ಆಫ್ ಡೇಂಜರ್ ಈಸ್ ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ಹೇಳಿರುವಂಥದ್ದು. ಸೊ ಈಗ ಚೇತರಿಕೆಯನ್ನ ಕಂಡು ಮನೆಗೆ ವಾಪಸ್ ಡಿಸ್ಚಾರ್ಜ್ ಆಗಿದ್ದಾರೆ. ನಿರೀಕ್ಷೆಗೂ ಬೇಗ ಚೇತರಿಕೆಯನ್ನ ಕಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ವೈದ್ಯರು ಹೇಳಿರುವಂಥದ್ದು. ಹರ್ಷಿತಾ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ, ಡಾಕ್ಟರ್ ಹರ್ಷಿತಾ. ಈಗ ಸಂತೋಷ್ ಹೆಗ್ಡೆ ಡಿಸ್ಚಾರ್ಜ್ ಆಗಿರುವಂಥದ್ದು. ವೈದ್ಯರು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಯಾವುದೇ ಸಮಸ್ಯೆ ಇಲ್ಲ, ಔಟ್ ಆಫ್ ಡೇಂಜರ್ ಹೀಸ್ ಅಂತ ಹೇಳ್ಬಿಟ್ಟು ಮಣಿಪಾಲ್ ಆಸ್ಪತ್ರೆಯಿಂದ ಇದೀಗ ಸಂತೋಷ್ ಹೆಗ್ಡೆನ ಡಿಸ್ಚಾರ್ಜ್ ಕೂಡ ಮಾಡಲಾಗಿದೆ.